ಈ 10 ಜನ ಬುದ್ಧಿವಂತರು, ಬಲಾಢ್ಯರು, ಶ್ರೀಮಂತರು ಅಂದ್ರೆ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು, ಬಲಾಢ್ಯರು, ದುಡ್ಡಿರುವಂತವರು, ಬುದ್ಧಿವಂತರು ಒಂದಾದ್ರು, ಒಂದು ಸಂಘಟನೆಯನ್ನ ಮಾಡಿದ್ರು. 100 ವರ್ಷಗಳ ಹಿಂದೆ ನಿರಂತರವಾಗಿ 100 ವರ್ಷ ಕೆಲಸ ಮಾಡ್ಕೊಂಡು ಬಂದ್ರು. ಇವತ್ತು ಅದರ ಫಲವನ್ನು ಅವರು ಕಾಣ್ತಾ ಇದ್ದಾರೆ, ಅಧಿಕಾರದಲ್ಲಿದ್ದಾರೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಡೀ ದೇಶ ಒಂದೇ ದೇಶ ಆಗಿರ್ಬೇಕು, ಒಂದೇ ಭಾಷೆ ಇರಬೇಕು, ಒಂದೇ ಮತದಾನ ಇರಬೇಕು, ಒಂದೇ ಚುನಾವಣೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ವೈವಿಧ್ಯತೆ ಎಲ್ಲಿ ಹೋಗ್ಬೇಕು? ನಮ್ಮ ತಾಯಿ ಭಾಷೆ ಕನ್ನಡ ಎಲ್ಲಿ ಹೋಗ್ಬೇಕು? ನಮ್ಮ ಹಬ್ಬ ಹರಿದಿಗಳು ಎಲ್ಲಿ ಹೋಗ್ಬೇಕು? ಸನಾತನ ಧರ್ಮ ಅಂತಾರೆ. ನಾವು ಸನಾತನಿಗಳಿಗೆ ಗಣೇಶ ಹಬ್ಬ ಮಾಡ್ತೀವಿ, ಯುಗಾದಿ ಹಬ್ಬ ಮಾಡ್ತೀವಿ, ದೀಪಾವಳಿ ಹಬ್ಬ ಮಾಡ್ತೀವಿ. ಆದ್ರೆ ಅವ್ರದ್ದು ವೈದಿಕ ಸನಾತನ ಧರ್ಮ, ನಮ್ದು ನೈತಿಕ ಸನಾತನ ಧರ್ಮ. ನಾವು ಎಲ್ಲಾ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ತೀವಿ. ದೇವರಿಗೆ ಕಡ್ಡಿ ಹಚ್ಚಿ ಹೂವ ಇಟ್ಟು ಕಾಪಾಡಪ್ಪ ಅಂತೀವಿ. ನಮ್ಮನ್ ಮಾತ್ರ ಅಲ್ಲ, ಎಲ್ಲಾರನ್ನೂ ಕಾಪಾಡಪ್ಪ ಅಂತ ಹೇಳ್ತೀವಿ. ಆದ್ರೆ ಅವರು ನಮ್ಮನ್ ಮಾತ್ರ ಕಾಪಾಡಪ್ಪ ಅಂತೀರಿ. ವೈದಿಕ ಸನಾತನಿಗಳು ಅವರು ಇವತ್ತು ಮತ್ತೆ ಅವರು ಬಲಾಢ್ಯರಾಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತಿದ್ದಾರೆ. ನಮ್ಮ ಸ್ವಾತಂತ್ರ್ಯವನ್ನು ಹರಣ ಮಾಡಕ್ ಹೊರಟಿದ್ದಾರೆ. ಇಂಥ ಸಮಯದಲ್ಲಿ ನಾವು ಬರೀ ಮೆರವಣಿಗೆ ಮಾಡಿಕೊಂಡು, ಫ್ಲೆಕ್ಸ್ಗಳು ಮಾಡಿಕೊಂಡು, ಸನ್ಮಾನ ಮಾಡಿಕೊಂಡು ಇರಬಾರ್ದು. ಎಚ್ಚೆತ್ಕೋಬೇಕಾಗಿದೆ.